ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ರೆಸಿಪಿ ಬಂದು ಸಾಂಪ್ರದಾಯಿಕ ಶೈಲಿಯ ಹುರುಳಿಕಾಳಿನ ಸಾಂಬಾರು ರೆಸಿಪಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವನ್ನು ಆನ್ ಮಾಡಿ ಒಂದು ಬೌಲ್ನಷ್ಟು ಹುರುಳಿಕಾಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಹುರುಳಿಕಾಳು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಹುರುಳಿಕಾಳನ್ನು ಈ ರೀತಿಯಾಗಿ ಹುರಿದ್ಕೊಳ್ಬೇಕಾಗುತ್ತೆ. ನಾವು ಇದಾದಮೇಲೆ ಸ್ವಲ್ಪ ನಾವು ಹಾಗೆ ನೋಡಿಕೊಂಡು ಹುರ್ಕೊಳ್ಬೇಕಾದ್ರೆ ಸ್ವಲ್ಪ ಹೈ ಕ್ವಾಲಿಟಿಯಲ್ಲಿ ಇಟ್ಕೋಬಾರ್ದು, ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಾದ್ಮೇಲೆ ಅದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀರನ್ನು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ, ನೋಡ್ತಾ ಇದ್ದೀರಲ್ಲ ಆ ರೀತಿ ಉಪ್ಪನ್ನು ಕೂಡ ಹಾಕಿ ಒಂದು 4 to 5 ವಿಷಲ್ ಮಾಡಿಕೊಂಡು ಕಾಳನ್ನು ಬೆಂದಿದೆಯಾ ಇಲ್ವಾ ಅಂತ ನೋಡಿಕೊಂಡು ನಿಮಗೆ ಯಾವ ಥರ ಬೇಕಾಗುತ್ತೆ ಆ ರೀತಿ ನೋಡ್ಕೋಬೇಕಾಗುತ್ತೆ. ನಾನಿಲ್ಲಿ ಈ ಶೇಪಲ್ಲಿ ತೊಗೊಂಡಿದ್ದೀನಿ, ಅಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಇದು ಹುರುಳಿಕಾಳಿಗೆ ಒಗ್ಗರಣೆಗೆ ಬೇಕಾಗಿರುವಂಥದ್ದು ತೆಂಗಿನ ತುರಿ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು. ಇದು ಸಾಂಬಾರಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು. ಹುಣಸೆಹಣ್ಣನ್ನು ಬಿಸಿ ನೀರಲ್ಲಿ ಸ್ವಲ್ಪ ನೆನೆಯಾಕಿಟ್ಟಿದ್ದೀನಿ. ಟೊಮೊಟೊ ಸ್ವಲ್ಪ ತಗೊಂಡಿದ್ದೀನಿ, ಅದರಿಂದ ಹುಣಸೆಹಣ್ಣು ಮತ್ತು ತೆಂಗಿನಕಾಯಿ ಒಂದು ಅರ್ಧ ಕಪ್ಪು, ಈರುಳ್ಳಿ, ಟೊಮೊಟೊ 2 ಟೊಮೊಟೊ ತೊಗೊಂಡ್ರೆ ಒಂದು ಗೋಲಿ ಗಾತ್ರದ ಹುಣಸೆಹಣ್ಣು ಅದಷ್ಟನ್ನು ಕೂಡ ರುಬ್ಕೋಬೇಕಾಗುತ್ತೆ. ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ ಜೊತೆಗೆ ಪಕ್ಕದಲ್ಲೇ ಸ್ವಲ್ಪ ಅದೇ ಕುಕ್ಕರಿಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ನೀಟಾಗಿ 1-2 ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ನೆನೆಸಿಟ್ಟಿದ್ದಂತಹ ಹುಣಸೆಹಣ್ಣನ್ನು ನಾವು ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. 1-2-3 ನಿಮಿಷ ಅದು ಕುದಿ ಬರೋವರೆಗೂ ಕುದಿಸ್ಕೊಂಡು ಅದಕ್ಕೆ ನಾವು ಬೇಕಾದಷ್ಟು ಖಾರವನ್ನು ಹಾಕ್ಕೋಬೇಕು. ನಾವು ನಾರ್ಮಲಾಗಿ ಡೈಲಿ ಯೂಸ್ಗೆ ಖಾರದ ಪುಡಿ, ಸಾಂಬಾರದ ಪುಡಿ ಅಂತ ಏನು ಹೇಳ್ತೀವೋ ಅದನ್ನು ನಮಗೆ ಯಾವ ಟೇಸ್ಟಿಗೆ ಬೇಕೋ ಖಾರದ ಅಳತೆಗೆ ಅಷ್ಟನ್ನು ಹಾಕ್ಕೋಬೇಕು. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ಕೊಂಡು ನಾವು ಬೇಯಿಸಿದಾಗ ನೀರು ಸಿಕ್ಕಿತ್ತಲ್ಲ ಹುರುಳಿಕಾಳಲ್ಲಿ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಹಳೆ ಕಾಲದಲ್ಲಿ ತೆಂಗಿನಕಾಯಿಯನ್ನು ಯೂಸ್ ಮಾಡ್ತಿರಲಿಲ್ಲ, ಈ ರೀತಿಯೇ ಸಾಂಬಾರು ಮಾಡ್ತಿದ್ರು. ಬಟ್ ಆ ರೀತಿ ನಾವು ಇವಾಗ ತಿನ್ನೋದಕ್ಕಾಗಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅದಕ್ಕೆ ಕಾಯಿ ಮಸಾಲೆಯನ್ನು ಹಾಕಿದ್ವಿ. ತೆಂಗಿನಕಾಯಿ, ಈರುಳ್ಳಿ, ಟೊಮೊಟೊ ಇವು ಮೂರನ್ನು ಕೂಡ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇದರೊಳಗಡೆ ಹಾಕೋಬೇಕಾಗುತ್ತೆ. ಇದನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕಾಗುತ್ತೆ. ಉಪ್ಪನ್ನ ಹಾಕ್ಕೊಂಡು ನಿಮಗೆ ಸಾಂಬಾರು ಯಾವ ಅಳತೆಯಲ್ಲಿ ಬೇಕಾಗುತ್ತೆ, ತೆಳುವಾಗಬೇಕಾ ಗಟ್ಟಿಯಾಗಬೇಕಾ ಅದನ್ನು ನಿಮ್ಮ ಇಷ್ಟಕ್ಕೆ ತಕ್ಕಂತೆ ನೀವು ನೀರನ್ನು ಮಿಕ್ಸ್ ಮಾಡಿ ಒಂದು 10-5 ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ಜೊತೆಗೆ ಪಲ್ಯನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ, ಈರುಳ್ಳಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಇದ್ದರೆ ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ತೆಂಗಿನಕಾಯಿ ತುರಿನೂ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು 1-3 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗಿದ್ದಂತಹ ಕಾಳನ್ನು ಕೂಡ ತೆಗೆದು ಅದರೊಳಗಡೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು ಸಲ ಟಚ್ ಕೊಟ್ಕೋಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಡೆಕೋರೇಷನ್ಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ಇದ್ರ ಮೇಲೆ ಗಾರ್ನಿಷನ್ನು ಮಾಡ್ಕೋಬೋದಾಗುತ್ತೆ. ಇದು ಇವತ್ತಿನ ರೆಸಿಪಿ ಆಗಿದೆ. ಇದನ್ನು ತುಂಬಾ ಈಸಿಯಾಗಿ ಮಾಡ್ಬೋದು. ನಿಮಗೆ ಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಮೇಲೆ ಮಿಕ್ಸ್ ಮಾಡ್ಕೋಬಹುದು. ಇದು ಇವತ್ತಿನ ಒಂದು ಹೆಲ್ತಿ ಫುಡ್ ರೆಸಿಪಿ ಆಗಿತ್ತು. ಹುರುಳಿಕಾಳು ಸಾಂಬಾರು ಮತ್ತು ಪಲ್ಯ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.